ಸೊ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾವು 4K ಎನ್ಹ್ಯಾನ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ ಸಿಂಪಲ್ ಆಗಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಇರೋ ಬೆಲ್ ಐಕನ್ನ ಆಲ್ ಅಂತ ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಹತ್ರ ಇರೋ ಲೈಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಈ ಥರ ಬರುತ್ತೆ. ಸೊ ನೀವು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ 9 to 16 ಇಟ್ಕೋಬೋದು, ಇಲ್ಲ 16 to 9 ಇಟ್ಕೋಬೋದು. ಸೊ ಯಾವುದಾದ್ರೂ ನಿಮಗೆ ಯಾವ ಸೇಪ್ ಇಷ್ಟ ನೋಡಿರಿ, ಸೊ ಆ ಒಂದು ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟಾಗಿ ಇಲ್ಲಿ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಯಾವೊಂದು ವಿಡಿಯೋನ ನೀವು ಎನ್ಹ್ಯಾನ್ಸ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿಲ್ಲ, ಸೊ ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಸೊ ಆ್ಯಡ್ ಮಾಡಿಕೊಂಡು ಸೊ ಡೈರೆಕ್ಟಾಗಿ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಸೇಪ್ನ ತೊಗೊಳ್ಳಿ ಈ ಥರ. ತೊಗೊಂಡ ನಂತರ ಮೇಲೆ ರೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ನಂತರ ಇದಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಡೈರೆಕ್ಟಾಗಿ ಕಾಪಿ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಳ್ಳಿ ಎಫೆಕ್ಟ್ನ. ಸೊ ಈ ಒಂದು ಕಾಪಿ ಬ್ಯಾಕ್ಗ್ರೌಂಡ್ ಅನ್ನೋ ಈ ಒಂದು ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇದಕ್ಕೆ ನೀವು ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳು ಅನ್ಶಾರ್ಪ್ ಅಂತ ಸರ್ಚ್ ಮಾಡಿಕೊಂಡ್ರೆ ಸೊ ಮೇಲ್ಗಡೆ ಬರುತ್ತೆ. ಸೊ ಈ ಒಂದು ಅನ್ಶಾರ್ಪ್ ಮಾಸ್ಕ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಂತರ ಅದನ್ನ ಓಪನ್ ಮಾಡಿಕೊಂಡು ನಿಮಗೆ ಸ್ಟ್ರೆಂತ್ನ ಬಂದುಬಿಟ್ಟು ನೀವು 0.32 ಇಟ್ಕೊಳ್ಳಿ. ಹಾಗೆ ಇದನ್ನ ಅಮೌಂಟ್ ಬಂದುಬಿಟ್ಟು ನೀವು 72 ಇಟ್ಕೊಳ್ಳಿ. ಸೊ ಇಟ್ಕೊಂಡ್ರೆ ನೋಡಿರಿ ಈ ಥರ ಬರುತ್ತೆ. ಸೊ ನಂತರ ಇವಾಗ ಇನ್ನೊಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ SHA ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಬರುತ್ತೆ ಶಾರ್ಪನ್. ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹಾಗೆ ಇದನ್ನ ಓಪನ್ ಮಾಡಿಕೊಂಡು ನೀವು ಸ್ಟ್ರೆಂತ್ ಬಂದುಬಿಟ್ಟು 0.72 ಇಟ್ಕೊಂಡ್ಬಿಟ್ರಿ. ಸೊ ಇಟ್ಕೊಂಡು ಸೊ ಇಷ್ಟು ಕೆಲಸ ಇದ್ರದ್ದು ಆಯಿತು. ಸೊ ಇವಾಗ ಮತ್ತೊಂದು ಎಫೆಕ್ಟು ಎಕ್ಸ್ಪೋರ್ ಆ್ಯಂಡ್ ಗಾಮಾ ಆ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಅದನ್ನ ಓಪನ್ ಮಾಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಒಂದು 35 ಆದರೂ ಇಟ್ಕೊಳ್ಳಿ ನಡೆಯುತ್ತೆ. ಒಂದು 35 ಇಟ್ಕೊಳ್ಳಿ. 35 ಹಾಂ ನೋಡಿರಿ ಈ ಥರ ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಈ ಥರ ಆಗುತ್ತೆ. ಸೊ ನಂತರ ಮತ್ತೆ ಎಫೆಕ್ಟ್ ಮೇಲೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸೇಪ್ನ ತೊಗೊಳ್ಳಿ. ಮತ್ತೆ ರೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ ಚಾಯ್ಸ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಇಲ್ಲಿ ಕಾಪಿ ಬ್ಯಾಕ್ಗ್ರೌಂಡ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಕಾಪಿ ಬ್ಯಾಕ್ಗ್ರೌಂಡ್ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅದನ್ನ ಅಷ್ಟೇ ಬಿಡ್ರಿ. ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ಸ್ಯಾಚುರೇಷನ್ ಆ್ಯಂಡ್ ವೈಬ್ರೇಷನ್ನ ಅನ್ನೋ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ಯಾಚುರೇಷನ್ ಸೊ ಇಲ್ಲಿ ಫಸ್ಟ್ ಬರುತ್ತೆ ನೋಡಿ. ಸೊ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಸ್ಯಾಚುರೇಷನ್ ಸ್ವಲ್ಪ ನಿಮ್ಮ ವಿಡಿಯೋ ತಕ್ಕಂಗೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ನಂದೊಂದು 50 ಇಟ್ಟರೆ ಮುಗಿಯುತ್ತೆ. ಸೊ 15 ಇಟ್ಕೊಳ್ತೀನಿ ನೋಡಿರಿ. ಸೊ ನಿಮ್ದು ಎಷ್ಟು ಅಡ್ಜಸ್ಟ್ ಆಗುತ್ತೆ ನೋಡಿರಿ. ಸೊ ಅಷ್ಟು ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ನೀವು ಡೈರೆಕ್ಟಾಗಿ ಎರಡನ್ನೂ ಲಾಂಗ್ ಪ್ರೆಸ್ ಮಾಡಿಕೊಂಡು ಸೊ ನಿಮ್ಮ ವಿಡಿಯೋ ಎಲ್ಲಿವರೆಗೆ ಇದೆ ನೋಡಿ ಸೋಲೋಕ್ಕೆ ಡ್ರ್ಯಾಗ್ ಮಾಡ್ಕೊಳ್ಳಿ ಈ ಥರ. ಸೊ ಆ್ಯಡ್ ಮಾಡ್ಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಈ ಥರ ನೋಡಿರಿ. ಈ ಥರ ಎಕ್ಸ್ಪೋರ್ಟ್ ಮಾಡಿಕೊಂಡು ಸೊ ನಮಗೆ ಇಲ್ಲಿ 4K ಆಯಿತು. ಸೊ ಇವಾಗ ಡೈರೆಕ್ಟಾಗಿ ಯಾವ ಥರ ಎನ್ಹ್ಯಾನ್ಸ್ ಮಾಡೋದು ಅಂತ ನೋಡೋಣ. ಸೊ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಇವಾಗ ವಿಮೇಕ್ ಅನ್ನೋ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರಿ. ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು AI ಎನ್ಹ್ಯಾನ್ಸರ್ ಅಂತ ಇದೆ ನೋಡಿರಿ. ಸೊ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ಥರ ನಿಮ್ಮೊಂದು ಬರುತ್ತೆ. ಸೊ ನೀವು ಅಲ್ಟ್ರಾ HD ಇಟ್ಕೊಂಡು ಟ್ರೈ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ವಿಡಿಯೋ ಆಗಲೇ ಎಕ್ಸ್ಪೋರ್ಟ್ ಮಾಡಿರ್ತೀರಲ್ಲ, ಸೊ ಅಲ್ಲಿ ಎನ್ಹ್ಯಾನ್ಸ್ ಮಾಡಿರೋದು ಸೊ ಆ ಒಂದು ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಸೊ ಆ್ಯಡ್ ಮಾಡಿಕೊಂಡ್ರೆ ಅದು ನಿಮಗೆ ವಿತಿನ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಟೈಮ್ ತೊಗೊಂಡ ನಂತರ ಎನ್ಹ್ಯಾನ್ಸ್ ಮಾಡಿಕೊಡುತ್ತೆ ನಿಮಗೆ. HD ಅಂದರೆ HD ಆಗಿ ಇನ್ನೊಂದು ಸ್ವಲ್ಪ HD ಆಗಿ ನಿಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಅದು ನಿಮ್ಮ ಡಿಪೆಂಡ್ ಮೇಲೆ ನೆಟ್ವರ್ಕ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಆದ ನಂತರ ನೀವು ಸೇವ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟವಾಗಿದೆ ಅಂದ್ಕೋತೀನಿ. ಸೊ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.